इस अवधि में एक नया प्रश्न पत्रिका के कैसे चालू करना चाहिए उसके बारे में समझना चाहिए। अगर मकले 8वीं कक्षा का एक नया प्रश्न पत्रिका है, वह प्रश्न के लिए जवाब कैसे देना चाहिए उसके बारे में हम लोग समझना चाहिए। अगर 8ನೇ ತರಗತಿಯ ಪ್ರಶ್ನೆ ಪತ್ರಿಕೆಯನ್ನ ಹೇಗೆ ಸಾಲ್ವ್ ಮಾಡುವಂಥದ್ದು, ಹೇಗೆ ಉತ್ತರ ಕಂಡುಹಿಡಿಕೊಳ್ಳುವಂಥದ್ದು, ಯಾಕಂದ್ರೆ आगे के दिनों में संकलनात्मक परीक्षा एक आते हैं, वहां उसके लिए जवाब लिखने के समय में कैसा लिखना है उसके लिए एक मॉडल क्वेश्चन पेपर या नमूना प्रश्न पत्रिका को हम लोग ಸಾಲ್ವ್ करना है। ಹಾಗಾದ್ರೆ ಮುಂದಿನ ದಿನಗಳಲ್ಲಿ ನಮಗೆ ಸಂಕಲನಾತ್ಮಕ ಪರೀಕ್ಷೆ 1 ಬರ್ತಾ ಇದೆ। ಆ ಪರೀಕ್ಷೆಯಲ್ಲಿ ಹೇಗೆ ಉತ್ತರವನ್ನ ಬರಿಬೇಕು ಅನ್ನೋದು ಗೊತ್ತಾಗಬೇಕಂದ್ರೆ ಒಂದು मॉडल क्वेश्चन पेपर ना ನಾವು ಸಾಲ್ವ್ ಮಾಡ್ತಾ ಹೋಗೋಣ। उसमें आने वाला प्रश्नों के लिए उत्तर मिले तो नेक्स्ट आने वाला संकलनात्मक परीक्षा में इजी से लिख सकता है। ಹಾಗಾದ್ರೆ ಈ मॉडल क्वेश्चन पेपर ಅಲ್ಲಿ ನೀವು ಉತ್ತರಗಳನ್ನ ನೋಡ್ತಾ ಹೋದ್ರೆ ಇದೇ ಮಾದರಿಯಲ್ಲೇ 40 ಅಂಕಕ್ಕೆ ಸಂಕಲನಾತ್ಮಕ ಪರೀಕ್ಷೆ ಬರುತ್ತೆ। ಎಷ್ಟು ಅಂಕಕ್ಕೆ? 40, 40 अंक के लिए और 10 अंक मौखिक प्रश्न के लिए। इन 10 अंकಗಳು ಮೌಖಿಕ ಪ್ರಶ್ನೆಗಳಿಗೆ ನಾವು ಕೇಳುವ ಓರಲ್ ಪ್ರಶ್ನೆಗಳನ್ನ ಕೇಳ್ತೀವಿ। 10 प्रश्न पूछते हैं मौखिक परीक्षा में, वहां 10 प्रश्न के लिए 10 अंक मिलते हैं। एक प्रश्न के लिए एक अंक मिलते हैं। ಹಾಗಾದ್ರೆ ಮಕ್ಕಳೇ ಒಂದೊಂದು ಅಂಕಕ್ಕೆ ಒಂದೊಂದು ಪ್ರಶ್ನೆಗೆ ಒಂದೊಂದು ಅಂಕ ಸಿಗುತ್ತೆ। ಆ ರೀತಿಯ 10 ಪ್ರಶ್ನೆಗಳು ಮೌಖಿಕ ಪರೀಕ್ಷೆಯಲ್ಲಿ ಇರ್ತವೆ। ಒಬ್ಬರಿಗೆ 10 ಪ್ರಶ್ನೆಗಳನ್ನ ಕೇಳ್ತೀವಿ। ಆ 10 ಪ್ರಶ್ನೆಗಳಿಗೆ ಯಾರು 10 ಉತ್ತರಗಳನ್ನ ಕೊಡ್ತಾರೆ उस छात्र को 10 अंक मिलते हैं। ಆ ವಿದ್ಯಾರ್ಥಿಗೆ ಎಷ್ಟು? 10 ಅಂಕಗಳು ಸಿಕ್ಕವು। ಹೀಗೆ 50 अंक के लिए संकलनात्मक परीक्षा टोटल 50 अंक के लिए परीक्षा होते हैं। ಈ ರೀತಿಯ ಒಟ್ಟು 50 ಅಂಕಗಳಿಗೆ SA1 ಎಕ್ಸಾಮ್ ನಡೆಯುತ್ತೆ। ಅರ್ಥ ಆಗ್ತಿದೆಯಾ? 40 अंकಗಳಿಗೆ ನೀವು ಲಿಖಿತ ಪರೀಕ್ಷೆ, 10 अंक के लिए मौखिक प्रश्न, ಓಕೆನಾ? ಆ ಎರಡು ಸೇರಿ ಸಹ ಎಷ್ಟಾಗುತ್ತೆ? 50 अंक ಬರುತ್ತೆ, 50 अंक। ಹಾಗಾದ್ರೆ ಮಕ್ಕಳೇ ನೋಡ್ತಾ ಹೋಗೋಣ। ಬಹುವಿಕಲ್ಪೀಯ ಪ್ರಶ್ನ फर्स्ट में ನಲ್ಲಿ ಬಹುವಿಕಲ್ಪೀಯ ಪ್ರಶ್ನ या सही उत्तर लिखना, सही उत्तर लिखना, सही उत्तर लिखिए। ಈ ರೀತಿಯ ಪ್ರಶ್ನೆ ಇರುತ್ತೆ। ಹಾಗಾದ್ರೆ ಮಕ್ಕಳೇ ನಿಮಗೆ ಗೊತ್ತಾಗ್ಲಿ, ಸಹಿ ಉತ್ತರ ಲಿಖನ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ, ಕನ್ನಡದಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು ಅಂತ ಕರೀತಾರೆ। ಈ ರೀತಿಯ ಪ್ರಶ್ನೆಗಳು ಬರ್ತವೆ। ಈ ರೀತಿಯ ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆಗೆ 4 ಉತ್ತರಗಳನ್ನ ಕೊಟ್ಟಿರ್ತಾರೆ। 4 जवाब देते हैं, 4 ಉತ್ತರಗಳನ್ನ ಕೊಟ್ಟಿರ್ತಾರೆ, 4 ಉತ್ತರ। ಒಂದು ಪ್ರಶ್ನೆಗೆ 4 उत्तर ಕೊಟ್ಟಿರ್ತಾರೆ। उसमें होने वाला एक सही उत्तर को आप लोग लिखना चाहिए। ಆ 4 ಉತ್ತರಗಳಲ್ಲಿ ಒಂದು ಸರಿಯಾದ ಉತ್ತರ ಇರುತ್ತೆ, ವಹ ಚುನ್ಕರ್ लिखना चाहिए। ಆ ಒಂದು ಉತ್ತರವನ್ನು ನೀವು ಆರಿಸಿ ಬರೆಯಬೇಕು। ಆ ಒಟ್ಟು 4 ಆಯ್ಕೆ ಇರ್ತವೆ। ಆ 4 ಆಯ್ಕೆಯಲ್ಲಿ ಒಂದನ್ನ ನೀವು ಸರಿಯಾದ ಉತ್ತರವನ್ನ ಆಯ್ಕೆ ಮಾಡಿ ಬರೀತಕ್ಕಂಥದ್ದು। ಹಾಗಾದ್ರೆ ಈ 40 ಪ್ರಶ್ನೆ ಪತ್ರಿಕೆಯಲ್ಲಿ ಫಸ್ಟ್ ಮೈನ್ ಅಲ್ಲಿ ಎಷ್ಟು ಪ್ರಶ್ನೆ ಇರ್ತವೆ ಅಂತ ನೋಡ್ತಾ ಹೋಗೋಣ। ಒಟ್ಟು 6 ಪ್ರಶ್ನೆಗಳು ಇರ್ತವೆ। ಎಷ್ಟಿರ್ತವೆ? 6 प्रश्न होते हैं। कितना होते हैं? 6 प्रश्न। कितना अंक का? 1 अंक का। टोटल कितना है? 6। 6 अंक ಸಿಗುತ್ತೆ, ಓಕೆನಾ? 6 ಪ್ರಶ್ನೆ ಇರ್ತವೆ, 1 ಅಂಕದವು, ಒಟ್ಟು 6 ಅಂಕಗಳು ಸಿಗ್ತಾ ಹೋಗ್ತವೆ। ಹಾಗಾದ್ರೆ
ಎಂತೆಂತ ಪ್ರಶ್ನೆ ಇರ್ತವೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಒಂದು ವಿಲೋಮ ಶಬ್ದ ಇರುತ್ತೆ, ವಿಲೋಮ ಶಬ್ದ. ಎರಡನೇದು ಬಹುವಚನ ಶಬ್ದ. ಮೂರನೇದು ಅನ್ಯಲಿಂಗ. ನಾಲ್ಕನೇದು ಪರ್ಯಾಯವಾಚಿ ಶಬ್ದ. ಐದನೇದು समानार्थक शब्द. पांचवा है समानार्थक शब्द. और एक पाठ या पद्य का एक प्रश्न पूछते हैं. नोड़ी मक्कळे, टोटल 6 प्रश्न पूछते हैं. उसमें एक है विलोम शब्द, दूसरा है बहुवचन, तीसरा है अन्यलिंग, चौथा है पर्यायवाची शब्द, पांचवा है समानार्थक शब्द, चौथा प्रश्न है पाठ या पद्य के बारे में प्रश्न पूछते हैं. इसमें आने वाला 6 पॉइंट के बारे में पहले हम लोग जानकारी प्राप्त करना है. यहाँ उदाहरण के लिए पहला है विलोम शब्द. विलोम शब्द का मतलब क्या है? ವಿರುದ್ಧಾರ್ಥಕ ಶಬ್ದ. ವಿರುದ್ಧಾರ್ಥಕ ಕೇಳಿದ್ರಲ್ಲ ಕನ್ನಡದಲ್ಲಿ, ಇಂಗ್ಲಿಷ್ ಅಲ್ಲಿ ಆಪೋಸಿಟ್ ವರ್ಡ್ ಅಂತ ಹೇಳ್ತಾರೆ, ಗೊತ್ತಾಯ್ತಾ? ಆ ವಿಲೋಮ ಶಬ್ದವನ್ನ ಕೊಡ್ತಾರೆ. ಯಾವ್ದಾದ್ರು ವಿಲೋಮ ಶಬ್ದ ಕೇಳ್ತಾರೆ, ಅದಕ್ಕೆ 4 ಬಹುವಾಕ್ಯ ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ, 4 ಬಹುವಾಕ್ಯ ಉತ್ತರಗಳನ್ನ ಕೊಟ್ಟಿರ್ತಾರೆ. ಉದಾಹರಣೆಗೆ ಜ್ಞಾನಿ ಅಂತ ಇದೆ. इसका विलोम शब्द क्या होते हैं? ज्ञानी, अज्ञानी, ज्ञानी, अज्ञानी. बहुत, बहुत ಅಂದ್ರೆ ಬಹಳ, ಅದಕ್ಕೆ ವಿಲೋಮ ಶಬ್ದ ಯಾವುದು? ಕಮ್, ಬಹುತ್ ಕಮ್. ಈಗ ಉದಾಹರಣೆ ಆನ, ಆನ ಅಂದ್ರೆ ಬರುವುದು, उसका विलोम शब्द जाना, आना का विलोम शब्द जाना. ಹೀಗೆ ಯಾವುದಾದರೂ ಒಂದನ್ನ ಕೊಡ್ತಾರೆ, ಇದರಲ್ಲಿ ಒಂದು ಉತ್ತರವನ್ನ ಬರೆಯಿರಿ. ಹಾಗಾದ್ರೆ ಆನ ಜಾನ, ಅಥವಾ ಜಾನ ಕೊಟ್ಟು ಆನ ಕೇಳಬಹುದು, ಆನ ಕೊಟ್ಟು ಜಾನ ಕೇಳಬಹುದು, ಕಮ್ ಕೊಟ್ಟು ಬಹುತ್ ಕೇಳಬಹುದು, ಬಹುತ್ ಕೊಟ್ಟು ಕಮ್ ಕೇಳಬಹುದು. ಸುಖ ದುಃಖ, ಸುಖ ದುಃಖ, ಈ ರೀತಿ ಪ್ರಶ್ನೆಗಳನ್ನ ಕೊಡ್ತಾರೆ ಒಂದು ವಿಲೋಮ ಶಬ್ದಕ್ಕೆ. ಓಕೆ ಮಕ್ಕಳ, ಇದರಲ್ಲಿ ಏನಾದ್ರು ಡೌಟ್ ಇದೆಯಾ? ನೆಕ್ಸ್ಟ್ ಬಹುವಚನ ಹೋಗೋಣ. ಎರಡನೇ ಪಾಯಿಂಟ್ ಯಾವುದು? ಬಹುವಚನ. ಬಹುವಚನದಲ್ಲಿ ಈ ರೀತಿ ಯಾ, या के ऊपर चंद्र बिंदु, ए के ऊपर चंद्र बिंदु, एकार, ಈ 5 ಶಬ್ದಗಳನ್ನ ಕೊಡ್ತಾರೆ. ಇವು ಏನ್ ಮಾಡ್ತಾರೆ? 5 ಶಬ್ದಗಳನ್ನ ಕೊಡ್ತಾರೆ. ಯಾವು? ಈ 5ನ್ನ ಯಾ, या के ऊपर चंद्र बिंदु, ए के ऊपर चंद्र बिंदु, एकार. ಈ 5 ಅಕ್ಷರಗಳು ಇರ್ತವೆ ಅಥವಾ 5 ಪದಗಳು ಇದ್ರೆ ಅದು ಬಹುವಚನ ರೂಪ. ಅವಿಲ್ಲ ಅಂದ್ರೆ ಏನು? ಏಕವಚನ. ಅದಿದ್ರೆ ಯಾವುದು? ಬಹುವಚನ. ಅದಿಲ್ಲದಿದ್ರೆ ಯಾವುದು? ಏಕವಚನ ಶಬ್ದ. ಅರ್ಥ ಆಗ್ತಿದ್ಯಾ? ಉದಾಹರಣೆಗೆ ಈಗ ಇಲ್ಲಿ ನೋಡ್ತಾ ಹೋಗೋಣ. ಏನು? ಬಹುವಚನ ರೂಪವನ್ನ ಲಡಕಿ ಅಂತ ಇದೆ ಅಂತೇಳಿ, ಲಡಕಿ ಅಂತ ಇದೆ. ಇದರ ಬಹುವಚನ ರೂಪ ಲಡಕಿಯ. ಯಾಕೆ ऊपर ಚಂದ್ರ ಬಿಂದು ಬಂತಾ? ಈಗ ಉದಾಹರಣೆಗೆ ಇದನ್ನ ನೋಡೋಣ. ಕಕ್ಷಾ ಅಂತ ಇದೆ, ಕಕ್ಷಾಯೆ. ಇದು ಕಕ್ಷಾ ಏಕವಚನ, ಇದು ಸೇರೇನಾಗುತ್ತೆ ಬಹುವಚನ, ಕಕ್ಷಾಯೆ. ನೆಕ್ಸ್ಟ್ ಉದಾಹರಣೆಗೆ ಇದು ಬಾತ್, ಅದರ ಬಹುವಚನ ರೂಪ ಬಾತೆ. ಹೀಗೆ
ಓಕೆ ಮಕ್ಕಳಾ, ಈ ರೀತಿ ಮಾಡೋದ್ರಿಂದ ಅದೇನಾಗುತ್ತೆ ಬಹುವಚನ ಆಗುತ್ತೆ. ಇವಿಲ್ಲ ಅಂದ್ರೆ ಏಕವಚನ ಆಗುತ್ತೆ. ಇಷ್ಟು ನಿಮಗೆ ಗೊತ್ತು. ಅರ್ಥ ಆಗ್ತದೆಯಾ? ಏಕವಚನದಿಂದ ಬಹುವಚನ, ಬಹುವಚನದಿಂದ ಏಕವಚನಕ್ಕೆ ಬದಲಾವಣೆ ಮಾಡೋದು. ಅಥವಾ ಇನ್ನೊಂದು ಪದ ಹೇಳಿದ್ರೆ अन्यवचन. अन्यवचन ಅಂದ್ರೆ ಅದೇ ಏಕವಚನ से बहुवचन के रूप में बदल करना, बहुवचन से एकवचन के रूप में बदल करना. ओके ना? नेक्स्ट उसके बाद अन्यलिंग. अन्यलिंग का मतलब पुल्लिंग स्त्रीलिंग. हिंदी में केवल दो लिंग है, एक पुल्लिंग है और एक स्त्रीलिंग है. पुल्लिंग का मतलब पुरुषवाचक, स्त्रीलिंग का मतलब स्त्रीवाचक. मಕ್ಕಳ नियम ಗೊತ್ತಿರಲಿ, पुल्लिंग का शब्द हा का से अंत होने वाला शब्द, हा का से अंत होने वाला शब्द पुल्लिंग शब्द, ई का से अंत होने वाला शब्द स्त्रीलिंग शब्द. ಈ का से अंत होने वाला शब्द स्त्रीलिंग. ಉದಾಹರಣೆಗೆ ನಾನು ಬರೀತೀನಿ ಲಡಕ. ಇದರ ಸ್ತ್ರೀಲಿಂಗ ರೂಪ ಲಡಕಿ. ನೋಡಿ ಇಲ್ಲಿ ಕಾ ಯಾವ ಕಾರದಿಂದ ಅಂತ್ಯವಾಗಿದೆ? ಆಕಾರದಿಂದ. ಇಲ್ಲಿ ಯಾವ ಕಾರದಿಂದ ಅಂತ್ಯವಾಗಿದೆ? ಕಿ ಈ ಕಾರದಿಂದ ಅಂತ್ಯವಾಗಿದೆ. ಕರೆಕ್ಟಾ? ಆಕಾರದಿಂದ ಅಂತ್ಯವಾದ್ರೆ ಪುಲ್ಲಿಂಗ, ಈ ಕಾರದಿಂದ ಅಂತ್ಯವಾದ್ರೆ ಸ್ತ್ರೀಲಿಂಗ. ಉದಾಹರಣೆಗೆ ಈಗ ಅಧ್ಯಾಪಕ ಅಂತ ಇದೆ. ಅಧ್ಯಾಪಕ ಸ್ತ್ರೀಲಿಂಗ ರೂಪ ಅಧ್ಯಾಪಿಕ. ಅಧ್ಯಾಪಕಿ ಅಲ್ಲ, ಅಧ್ಯಾಪಕಿ ಕನ್ನಡದಲ್ಲಿ, ಹಿಂದಿಯಲ್ಲಿ ಅಧ್ಯಾಪಿಕ. ಶಿಕ್ಷಕ ಅಂತ ಇದೆ, ಅದರ ಸ್ತ್ರೀಲಿಂಗ ರೂಪ ಶಿಕ್ಷಿಕ. ಶಿಕ್ಷಿಕ ಶಿಕ್ಷಕಿ ಅಲ್ಲ, ಶಿಕ್ಷಿಕ. ಗಾಯಕ ಗಾಯಿಕ, ಸೇವಕ ಸೇವಿಕ. ಈ ರೀತಿ ಬದಲಾವಣೆ ಆಗುತ್ತೆ, ಗೊತ್ತಿರಲಿ. ಓಕೆನಾ? ಗಾಯಕ ಗಾಯಿಕ, ಸೇವಕ ಸೇವಿಕ, ಈ ರೀತಿ ಬದಲಾವಣೆ ಆಗುತ್ತೆ. ಯಾವುದರಲ್ಲಿ? ಅನ್ಯ ಲಿಂಗದಲ್ಲಿ. ಓಕೆ ಮಕ್ಕಳ, ಪುಲ್ಲಿಂಗದಿಂದ ಸ್ತ್ರೀಲಿಂಗಕ್ಕೆ ಬದಲಾವಣೆಯನ್ನ ಮಾಡುವಂತಹ ನಿಯಮ. ಅದಾದ್ಮೇಲೆ ಈಗ ಬರೋಣ पर्यायवाची शब्द. पर्यायवाची शब्द का मतलब समानार्थक शब्द. समानार्थक शब्द. समानाರ್ಥಕ ಶಬ್ದ ಅಂದ್ರೆ ಒಂದು ಶಬ್ದ ಕೊಟ್ಟಿರ್ತಾರೆ, ಅದಕ್ಕೆ ಸಮಾನಾರ್ಥಕ ಶಬ್ದವನ್ನ ಬರೆಯುವುದು. ಉದಾಹರಣೆಗೆ ಏನು? ಮಿತ್ರ. ಮಿತ್ರನಿಗೆ ಸಮಾನಾರ್ಥಕ ಶಬ್ದ ಯಾವುದು? ದೋಸ್ತ್. ಗೆಳೆಯ ಅಂತ ಹೇಳ್ತೀವಿ ಕನ್ನಡದಲ್ಲಿ, ಹೌದಾ? ಸಾಥಿ ಗೆಳೆಯ, ಅದು ಸಹ ಗೆಳತಿ. ಗೊತ್ತಾಯ್ತಾ? ನೆಕ್ಸ್ಟ್ ಉದಾಹರಣೆ ಶಿಶು. ಶಿಶುಗೆ ಸಮಾನಾರ್ಥಕ ಶಬ್ದ ಯಾವುದು? ಬಚ್ಚ. ಯಾವುದು? ಬಚ್ಚ. ಶಿಶುಗೆ ಸಮಾನಾರ್ಥಕ ಶಬ್ದ ಬಚ್ಚ. ಈ ರೀತಿಯಾದಂತಹ ಶಬ್ದಗಳನ್ನು ಯಾವಾಗ ಕೇಳಬಹುದು? ಈಗ ಉದಾಹರಣೆಗೆ ಗರ್ ಸಮಾನಾರ್ಥಕ ಶಬ್ದ. ಗರ್ ಅಂದ್ರೆ ಮನೆ. ಮನೆಗೆ ಸಮಾನಾರ್ಥಕ ಶಬ್ದ ಇದ್ಯಾವುದು? ಗೃಹ. ಗೃಹ ಪ್ರವೇಶ ಅಂತ ಹೇಳುವಾ, ಹಾಗೆ ಗೃಹ. ಮಕಾನ್ ಅಂತ ಕರಿತೀವಿ. ಇನ್ನೊಂದು ಉದಾಹರಣೆ ಪೇಡ್. ಪೇಡ್ ಅಂದ್ರೆ ಏನಂತ? ಮರ. ಮರಕ್ಕೆ ಇನ್ನೊಂದು ಹೆಸರು ಯಾರು ಹೇಳ್ತೀರಾ? ಪೇಡ್ ಕ ಸಮಾನಾರ್ಥಕ ಶಬ್ದ ಮರ. ಇನ್ನೊಂದೇನು ಹೇಳ್ತೀವಿ ನೋಡೋಣ, ಹೇಳಿ. ಬಹಳ ಸುಲಭವಾಗಿದೆ. ವೃಕ್ಷ. ವೆರಿ ಗುಡ್. ಯಾವುದು? ವೃಕ್ಷ. ಮರಕ್ಕೆ ಇನ್ನೊಂದು ಸಮಾನಾರ್ಥಕ ಶಬ್ದ ಯಾವುದು? ವೃಕ್ಷ. ಓಕೆನಾ? ಈ ರೀತಿಯ ಸಮಾನಾರ್ಥಕ ಶಬ್ದಗಳನ್ನ ಬರೆಯುವಂತದ್ದು. ಅದಾದ್ಮೇಲೆ ಪರ್ಯಾಯವಾಚಿ ಆಯ್ತು, ಸಮಾನಾರ್ಥಕ ಆಯ್ತು. ಮತ್ತೆ ನೆಕ್ಸ್ಟ್ ಯಾವುದು ಅಂದ್ರೆ ಪದ್ಯದ ಪ್ರಶ್ನೆಗೆ ಸಂಬಂಧಪಟ್ಟಿರುವಂತದ್ದು. ಯಾವುದು? ಪಾಠ ಪದ್ಯದ. ಉದಾಹರಣೆ ಈ ರೀತಿ ಬಿಟ್ಟ ಜಾಗದಲ್ಲಿ ಕೊಡ್ತಾರೆ. ಅಚ್ಚೋಡೆ ಡ್ಯಾಶ್ ಅಪ್ನಾಯೆ. ಪದ್ಯದಲ್ಲಿ ಕ್ವಶ್ಚನ್ ಪದ್ಯ, ಪ್ರಾರ್ಥನಾ ಪದ್ಯದಲ್ಲಿ ಅಚ್ಚೋಡೆ ಡ್ಯಾಶ್ ಅಪ್ನಾಯೆ. ಉತ್ತರ ಹೇಳಿ. ಪದ್ಯ ಕಲ್ತಿದ್ದೀರಲ್ಲ, ಆಪ್ಷನ್ ಹೇಳ್ತೀನಿ. ನಿಯಮ, ಸಂಯಮ, जीवन कोई नहीं. अठोड़े संयम.
ಪದ್ಯ ಕಲ್ತಿಲ್ವಾ? ಎಲ್ಲೋ ಆಯ್ತು ಪದ್ಯ? ಅಚ್ಚೋಡೆ ಸಂಯಮ ಅಪ್ನಾಯೆ, ಗೊತ್ತಾಯ್ತಾ? ಆ ರೀತಿಯ ಪ್ರಶ್ನೆಗಳನ್ನ ಕೇಳ್ತಾರೆ. ಓಕೆನಾ? ಇಷ್ಟು 6 ಅಂಕಗಳಿಗೆ ಕೇಳುವಂತಹ ಪ್ರಶ್ನೆಗಳು. ಈಗ ಬೇಕಾದ್ರೆ ಸಮಾನಾರ್ಥಕ ಶಬ್ದ, ಪುರುಷ ಸಮಾನಾರ್ಥಕ ಶಬ್ದ. ಪುರುಷ ಅಂದ್ರೆ ಅದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ, ಆದ್ಮಿ, ಆತ್ಮ, ಕಾಮ್, ಪಾಲನ್. ಆ ಪುರುಷಕ ಸಮಾನಾರ್ಥಕ ಶಬ್ದ ಆದ್ಮಿ. ಆದ್ಮಿ ಅಂದ್ರೆ ಪುರುಷ ಅಂತಾರೆ. ಗೊತ್ತಾಯ್ತಾ? ಈ ರೀತಿಯ ಪ್ರಶ್ನೆಗಳನ್ನ ಕೇಳ್ತಾರೆ. ಓಕೆನಾ? ಈ 6 ಪ್ರಶ್ನೆಗಳಲ್ಲಿ ಯಾರ್ಯಾರ ಡೌಟ್ ಇದೆಯಾ? ಯಾರ್ಯಾರ ಡೌಟ್ ಇದ್ರೆ ಕ್ಲಾರಿಫೈ ಮಾಡ್ಕೊಬಹುದು. ಇದೆಯಾ? ಇಲ್ಲ. ಮುಂದೆ ಹೋಗ್ಬೋದಾ? ಹಾಗಾದ್ರೆ 6 ಪ್ರಶ್ನೆ ಆದ್ಮೇಲೆ ನೆಕ್ಸ್ಟ್ ಏನಿರುತ್ತಂದ್ರೆ सही और गलत लिखिए. ಪ್ರಶ್ನೆ ಕೊಟ್ಟಿರ್ತಾರೆ 2 ಪ್ರಶ್ನೆ. ಆ 2 ಪ್ರಶ್ನೆಗೆ ಸಹಿ और गलत लिखिए. ಒಂದೊಂದು ಅಂಕಕ್ಕೆ 2 ಪ್ರಶ್ನೆಗಳು ಕೊಟ್ಟಿರ್ತಾರೆ. ಹಾಗಾದ್ರೆ ಸಹಿ ಇದ್ರೆ ಸಹಿ ಅಂತ ಹಾಕಬೇಕು, ಗಲತ್ ಇದ್ರೆ ಗಲತ್. ಹಾಗಾದ್ರೆ ಸಹಿ ಅಂದ್ರೆ ಕರೆಕ್ಟ್ ಅಂತ, ಗಲತ್ ಅಂದ್ರೆ ರಾಂಗ್, ತಪ್ಪು ಅಂತ ವಾಕ್ಯ. ಕಷ್ಟನಾ? ಈಸಿನಾ? ನೋಡೋಣ, ವಾಕ್ಯ ಓದ್ತೀನಿ, ನೋಡೋಣ ಸಹಿನಾ ಗಲತ ನೀವೇ ಹೇಳಿ. ಓಕೆನಾ? ಹೇಳ್ಬೋದಾ? ಓದ್ಬೋದಾ? ಹಾಗಾದ್ರೆ ಸಹಿ ವಾಕ್ಯ ಯಾವುದು, ಗಲತ್ ವಾಕ್ಯ ಅಂತ. ರೇಡಿಯೋ से हम समाचार पढ़ सकते हैं. ರೇಡಿಯೋದಿಂದ ನಾವು ಸಮಾಚಾರವನ್ನ ಓದಬಹುದು. ಹೆಂಗೆ ಗಲತ್, ಹೆಂಗೆ ಸಹಿ? सुन सकते हैं ಹೇಳಬಹುದು. ಸಮಾಚಾರ ನ್ಯೂಸ್ ಪೇಪರ್ ಇಂದ पढ़ सकता है, ಓದಬಹುದು ಅಲ್ವಾ? ರೇಡಿಯೋ से क्या है, सुन सकता है. ಹಾಗಾಗಿ ಇದು ಏನು, गलत. ಗೊತ್ತಾಯ್ತಾ? दूसरा प्रश्न है, क्या है? बंदर ने तारोಜು लाई. ಮಂಗ ತಕಡಿಯನ್ನ ತೆಗೆದುಕೊಂಡು ಬಂದಿತು. ಮಂಗ ತಕಡಿಯನ್ನ ತೆಗೆದುಕೊಂಡು ಬಂದಿತು. ಸಹಿ या गलत? ಸಹಿ. ಅದಕ್ಕೆ ಸರಿಯಾದ ಉತ್ತರ ಯಾವುದು? ಸಹಿ. ಓಕೆನಾ? ಬಂದರ ಅಲ್ವಾ ತಾಂಬಂದಿದ್ದು? ಬಿಲ್ಲಿ ತಾಂಬಂತ. ಬಿಲ್ಲಿ क्या लाई? रोटी लाई. बिल्ली क्या लाई? रोटी लाई. ಓಕೆನಾ? ಇದು 2 ಅಂಕದ ಪ್ರಶ್ನೆ. ಓಕೆನಾ? ಏನಾದರೂ ಡೌಟ್ ಇದೆಯಾ सही और गलत में? नो सर. इन एक वाक्य का प्रश्न है. एक वाक्य का 4 ಪ್ರಶ್ನೆ ಕೇಳ್ತಾರೆ ಮಕ್ಕಳೇ. 4 ಅಂಕಕ್ಕೆ ಒಂದೊಂದು ಎಷ್ಟು, ಒಂದು ಅಂಕ ನಾವು 4 ಪ್ರಶ್ನೆ ಕೇಳ್ತಾರೆ. ನೋಡೋಣ. ಹಾಗಾದ್ರೆ हमें कैसे रहना चाहिए, ನಾವು ಹೇಗೆ ಇರಬೇಕು? हमें ಪದ್ಯದ ಪ್ರಶ್ನೆ ಪದ್ಯ ಪ್ರಾರ್ಥನಾ. हमें कैसे रहना चाहिए? मिलजुल कर रहना चाहिए. ಹೇಗೆ ಇರಬೇಕು? मिलजुल कर रहना चाहिए. मेजर का नाम क्या था? मेजर ने सेनो पूरे. मेजर का नाम क्या है? आशाराम त्यागी. आशाराम त्यागी. शिशु ने रो रो कर क्या सीखा है? शिशु ने रो रो कर हंसना सीखा है. ಏನೋ ಅಳುತ್ತಾನೆ ನಗೋದನ್ನ ಕಲಿತ. हिंदी का पहला समाचार पत्र कौन सा है? ಹಿಂದಿಯ ಮೊದಲನೇ ಸಮಾಚಾರ ಪತ್ರ ಯಾವುದು? ಮಂಗಳೂರು ಪತ್ರಿಕೆ. ಯಾವುದರಲ್ಲಿ? ಮಂಗಳೂರು ಪತ್ರಿಕಾ. ನೆನಪಿಟ್ಕೊಳ್ಳಿ, ಮಂಗಳೂರು ಪತ್ರಿಕೆ. ಈ ತರದ 4 ಪ್ರಶ್ನೆಗಳು ಬರ್ತವೆ. ಇದು ಉದಾಹರಣೆ. ಗೊತ್ತಾಯ್ತಾ? ಈ ರೀತಿಯ 4 ಪ್ರಶ್ನೆಗಳು ನಿಮ್ಮ ಯಾವ್ದ್ರಲ್ಲಿ ಬರ್ತವೆ? ಪ್ರಶ್ನೆ ಪತ್ರಿಕೆಯಲ್ಲಿ ಬರ್ತವೆ. ಅದಾದ್ಮೇಲೆ 2 ಅಂಕದ ಪ್ರಶ್ನೆಗಳು ಬರ್ತವೆ. 2 ಅಂಕದ 6 ಪ್ರಶ್ನೆಗಳು ಬರ್ತವೆ. 2 ಅಂಕದ ಎಷ್ಟು? 6 ಪ್ರಶ್ನೆಗಳು ಬರ್ತವೆ. 12 ಅಂಕಕ್ಕೆ. ನೋಡಿ ಮಕ್ಕಳೇ, ಇಲ್ಲೇ ಹೆಚ್ಚಿನ ಅಂಕಗಳು. ಏನು ಯಾವ ತರಹದ ಪ್ರಶ್ನೆಗಳು ಬರ್ತವೆ ನೋಡ್ತಾ ಹೋಗೋಣ. ಮಹಾತ್ಮ ಗಾಂಧಿ ದೇखे गए 2 ನಾಟಕಗಳ ಹೆಸರು. ಮಹಾತ್ಮ ಗಾಂಧೀಜಿ ದೇखे गए 2 ನಾಟಕ ನಾಮ लिखे. 2 ನಾಟಕಗಳ ಹೆಸರನ್ನ ಬರೆಯಬೇಕು.
ಒಂದು ಸತ್ಯ ಹರಿಶ್ಚಂದ್ರ ನಾಟಕವನ್ನು ನೋಡಿ ಬಹಳ ಪ್ರಭಾವಿತರಾದರು, ಗೊತ್ತಾಯ್ತಾ? ಇನ್ನೊಂದು ರಾಜ ದಶರಥ. ಯಾವುದು? ರಾಜ ದಶರಥ. ಆ ಎರಡು ನಾಟಕಗಳನ್ನು ನೋಡಿ ಬಹಳ ಪ್ರಭಾವಿತರಾದವರು ಯಾರಂದ್ರೆ ಮಹಾತ್ಮ ಗಾಂಧೀಜಿ. ನೆಕ್ಸ್ಟ್ ಎರಡನೇ ಪ್ರಶ್ನೆ, एक दिन बोलो आंगन में बैठा था, उसकी पत्नी का नाम ईरा था। इस दो वाक्यों में से पदों का पहचान कर लिखिए. ನೋಡಿ, ಇದರಲ್ಲಿ ಬರುವಂತಹ ಯಾವುದಾದ್ರು ಪದಗಳನ್ನ ಆರಿಸಿ ಬರುವಂತದ್ದು ಸಂಜ್ಞಾ ಪದ. ಸಂಜ್ಞಾ ಅಂದ್ರೆ ನಾಮಪದಗಳನ್ನ. ಎರಡು ವಾಕ್ಯ ಕೊಟ್ಟಿದ್ದಾರೆ ಮಕ್ಕಳೇ. ಆ ಎರಡು ವಾಕ್ಯದಲ್ಲಿ ಬರುವಂತಹ ನಾಮಪದಗಳು ಕೇವಲ ನಾಮಪದ. ಬೋಲು ಏನು ನಾಮಪದ ಅಲ್ವಾ? ಹಾಗಾಗಿ ಆ ವಾಕ್ಯದಲ್ಲಿ ಈ ರೀತಿಯ ಪದಗಳನ್ನ ನಾಮಪದಗಳನ್ನ ಬರೆಯಬೇಕು. ಅರ್ಥ ಇದೆಯಾ? ಈ ರೀತಿಯ ಪದಗಳನ್ನ ಬರೆಯುವಂತದ್ದು, ಈ ರೀತಿಯ ಪದಗಳನ್ನ ಬರೆಯುವಂತದ್ದು, ಸಂಜ್ಞಾ ಶಬ್ದಗಳನ್ನ ಬರೆಯುವಂತದ್ದು, ಗೊತ್ತಾಯ್ತಲ್ಲ? ಈ ರೀತಿಯ ಸಂಜ್ಞಾ ಶಬ್ದಗಳನ್ನ ಆ ವಾಕ್ಯದಲ್ಲಿ ಬರುವಂತಹ ಯಾವ್ದಾದ್ರು ಎರಡು ನಾಲ್ಕು ಬರೀಬೇಕು. ಯಾವ್ದಾದ್ರು ಎರಡು ನಾಲ್ಕು ಬರೀಬೇಕು. ಓಕೆನಾ? ನೋಡಿ, ಬೋಲು ಇದೆ, ಈರಾ ಅಂತ ಇದೆ, ಹೌದಲ್ಲ? ಅದು ಏನು? ಹೆಸರು. ನೆಕ್ಸ್ಟ್ ಮೈ, ಹಮ್, ವಹ, ಯಹ, ये, वे, तू, आप इन शब्दों को उत्तम, मध्यम, अन्य पुरुष सर्वनाम से अलग अलग करके लिखिए. ಇಲ್ಲಿ ಸರ್ವನಾಮ ಶಬ್ದಗಳನ್ನ ಕೊಟ್ಟಿದ್ದಾರೆ ಮಕ್ಕಳೇ. ಸರ್ವನಾಮ ಶಬ್ದಗಳನ್ನ ಕೊಟ್ಟಿದ್ದಾರೆ, ಅವುಗಳನ್ನ ವಿಭಾಗ ಮಾಡಿ ಬರೆಯುವಂಥದ್ದು, ಗೊತ್ತಾಯ್ತಾ? ಸರ್ವನಾಮ ಶಬ್ದಗಳನ್ನ ವಿಭಾಗ ಮಾಡಿ ಬರೆಯುವಂಥದ್ದು ಅದು ಮೂರನೇ ಪ್ರಶ್ನೆ ಆಗಿರುತ್ತೆ. ನಾಲ್ಕನೇದು, ಪ್ರಾರ್ಥನಾ ಕವಿತಾ का आशय अपनी भाषा में लिखिए. ಪ್ರಾರ್ಥನಾ ಕವಿತೆ ಇದೆಯಲ್ಲ, ಆ ಪ್ರಾರ್ಥನಾ ಕವಿತೆಯ ಸಾರಾಂಶವನ್ನ ಬರೆಯುತ್ತದೆ, ಗೊತ್ತಾಯ್ತಾ? ಪ್ರಾರ್ಥನಾ ಕವಿತೆಯ ಸಾರಾಂಶ, ಪ್ರಾರ್ಥನಾ ಇದರಲ್ಲಿ ಬರುವಂತ ಕ್ವಶನ್ ಆನ್ಸರ್ಗಳನ್ನ ಅಥವಾ ಕಲಿಯುವಂಥದ್ದು ಅಥವಾ ಬರೆಯುವಂಥದ್ದು. ಓಕೆನಾ? ಅದಾದ್ಮೇಲೆ ನೆಕ್ಸ್ಟ್ ಶಿಕ್ಷಾ ಮಹತ್ವ ಏನು ಅತ್ಯಧಿಕ ಕೀಜಿಯೇ. ಹಾಗಂದ್ರೆ ನೋಡಿ, ಶಿಕ್ಷಾಕ ಮಹತ್ವ ಅಲ್ಲಿ ಶಿಕ್ಷಾ ಪದ್ಯ ಕೊಟ್ಟಿದ್ದಾರೆ. ಶಿಕ್ಷಣದಲ್ಲಿ ನಾವು ಏನೇನ್ ಕಲಿತು? ಶಿಶು ರೋರೋಕರ್ ಅಸ್ನಾಸಿಕ, ಶಿಶುನೇ ರೋರೋಕರ್ ಅಸ್ನಾಸಿಕ, ಈ ರೀತಿಯಾದಂತಹವುಗಳನ್ನ ಬರೆಯುವಂಥದ್ದು ಶಿಕ್ಷಾ ಪದ್ಯ. ಅದಾದ್ಮೇಲೆ ಕನ್ನಡ ಯಾ ಅಂಗ್ರೇಜಿ ಸಮಾಚಾರ ಪತ್ರೋं का नाम लिखिए. ಇಲ್ಲಿ ಕೆಲವಷ್ಟು ಸಮಾಚಾರ ಪತ್ರಗಳ ಹೆಸರುಗಳನ್ನ ಕೊಟ್ಟಿದ್ದಾರೆ ಮಕ್ಕಳೇ. ಕನ್ನಡ ಪತ್ರಿಕೆ ಹೆಸರುಗಳನ್ನೆಲ್ಲ ಒಂದ್ ಕಡೆ ಬರೆಯೋದು, ಇಂಗ್ಲಿಷ್ ಪತ್ರಿಕೆ ಹೆಸರುಗಳನ್ನೆಲ್ಲ ಒಂದ್ ಕಡೆ ಬರೆಯೋದು. ಉದಾಹರಣೆಗೆ ವಿಜಯ ಕರ್ನಾಟಕ ಇದೆಂತದ್ದು? ಅದೇ ರೀತಿ ಪ್ರಜಾವಾಣಿ ಯಾವ ಪತ್ರಿಕೆ? ಟೈಮ್ಸ್ ಆಫ್ ಇಂಡಿಯಾ ಇಂಗ್ಲಿಷ್. ಅದನ್ನೆಲ್ಲ ಒಂದ್ ಕಡೆ ಬರೆಯೋದು, ಗೊತ್ತಾಯ್ತಾ? ಇದನ್ನೆಲ್ಲ ಒಂದ್ ಕಡೆ ಬರೆಯುವಂಥದ್ದು ಇದಿತ್ತು ಎರಡು ಅಂಕ. ಇದಾದ್ಮೇಲೆ ಎರಡು ಅಂಕದ್ದು ಎರಡು ಪ್ರಶ್ನೆ ಇರ್ತವೆ ಕನ್ನಡ ಅನುವಾದ. ಇದನ್ನೇ ಮಾಡೋದು ಕನ್ನಡದಲ್ಲಿ ಅನುವಾದವನ್ನ ಮಾಡುವಂಥದ್ದು. ಉದಾಹರಣೆಗೆ वे त्याग और तपस्वी की मूर्ति थे. ಅವರು ತ್ಯಾಗ ಮತ್ತು ತಪಸ್ಸಿಯ ಮೂರ್ತಿಗಳಾಗಿದ್ದರು. ಅವರು ಯಾರು? ಮಹಾತ್ಮ ಗಾಂಧೀಜಿ. ಸಚ್ಚಾಯಿ ಕಾ ಪಾಲನ ಕರ್ನಾ ಚಾಹಿಯೆ, ಸತ್ಯವನ್ನೇ ಪಾಲನೆಯನ್ನ ಮಾಡಬೇಕು. ಇಷ್ಟನ್ನ ಬರೆದ್ರೆ ನಿಮ್ಗೆ ಎಷ್ಟು ಅಂಕ ಸಿಗುತ್ತೆ? 4 ಅಂಕಗಳು ಸಿಗ್ತವೆ. ನೆಕ್ಸ್ಟ್ ಎರಡನೇದು, ಅದಾದ್ಮೇಲೆ ಕಿಸ್ನೆ ಕಹಾ ಕಿಸ್ಸೆ ಕಹಾ. ಆ ರೀತಿ ಎರಡು ಪ್ರಶ್ನೆಗಳು ಇರ್ತವೆ, ಎರಡಕ್ಕೆ 2 ಅಂಕ, ಒಟ್ಟು 4 ಅಂಕಗಳು ಸಿಗ್ತಾ ಹೋಗ್ತವೆ. ನೆಕ್ಸ್ಟ್ कसम से किसी से नहीं कहूंगा. ನಾನು ಪ್ರತಿಜ್ಞೆ ಮಾಡ್ತೀನಿ, ನಾನು ಯಾರ ಹತ್ರ ಹೇಳಲ್ಲ. ಈ ವಾಕ್ಯ ಯಾರು ಹೇಳಿದ್ದು? ಈರಾ ಯಾರಿಗೆ ಹೇಳಿದ್ದು? ಬೋಲು ಹತ್ರ ಹೇಳಿದಂತಹ ಮಾತು. ಜಗಳ ठीक नहीं है, ಜಗಳ ಆಡೋದು ಒಳ್ಳೆಯದಲ್ಲ ಅಂತ ಯಾರು ಹೇಳಿದ್ದು? ಬಂದಾನೆ ಕಹಾ. ಯಾರು ಹೇಳಿದ್ದು? ಬಂದಾನೆ ಕಹಾ. ಯಾರಿಗೆ ಹೇಳಿದ್ದು? ಬಿಲ್ಲಿ ಅವರು ಸೇ ಕಹಾ. ಯಾರಿಗೆ? ಬಿಲ್ಲಿ ಅವರು ಸೇ ಕಹಾ. ಈ ತರ ಎರಡು ಪ್ರಶ್ನೆ ಕೊಟ್ಟಿರ್ತಾರೆ. ಓಕೆನಾ? 4. ಇದಾದ್ಮೇಲೆ ಮಕ್ಕಳ ಒಂದು ಚುಟ್ಟಿ ಪತ್ರ ಇರುತ್ತೆ, 4.
ನಾನು ಬರ್ಸಿದ್ದೀನಿ ಚುಟ್ಟಿ ಪತ್ರ ಅಲ್ವಾ? ಆ ಚುಟ್ಟಿ ಪತ್ರವನ್ನ ನೀವು 3 दिन की छुट्टी मांगते हुए छुट्टी पत्र लिखे 3 ದಿನಗಳ ರಜೆಯನ್ನ ಕೇಳ್ತಾ ಒಂದು ಚುಟ್ಟಿ ಪತ್ರವನ್ನ ಬರೆಯುವಂತದ್ದು. ಓಕೆ ಮಕ್ಕಳ, ಆ ರೀತಿಯ ಒಂದು ಪ್ರಶ್ನೆ ಇರುತ್ತೆ, ಅದನ್ನ ನೀವು ಬರೆಯುವಂತದ್ದು 3 ದಿನಗಳ ರಜೆಯನ್ನ ಕೇಳ್ತಾ ಬರೆಯುವಂತದ್ದು. ಓಕೆನಾ? ಬರೀತೀರಲ್ವಾ? ಬಹಳ ಸುಲಭವಾಗಿರುತ್ತೆ, ಬರಿಬೇಕು. ಅದಾದ್ಮೇಲೆ ಕೊನೆಯದಾಗಿ 4 ಅಂಕದ ಒಂದು ಪದ್ಯ ಇರುತ್ತೆ. 4 ಅಂಕದ ಒಂದು ಪದ್ಯ ಇರುತ್ತೆ. ಮೊದಲನೇ ಪದ್ಯ ಪ್ರಾರ್ಥನಾ ಸಚ್ ಬೋಲ್, ಗೊತ್ತಾಯ್ತಾ? ಆ ಪ್ರಶ್ನೆ ಆ ಪದ್ಯ ಇರುತ್ತೆ, ಅದಕ್ಕೆ ಉತ್ತರವನ್ನ ಬರೆಯಬೇಕು. ಈ ರೀತಿಯ ಒಟ್ಟು 40 ಅಂಕದ ಪ್ರಶ್ನೆಗಳು ಇರ್ತವೆ. ಓಕೆನಾ? 40ಕ್ಕೆ 40 ಅಂಕಗಳನ್ನು ನೀವು ಸುಲಭವಾಗಿ ತಗೊಳ್ಬಹುದು ಓದ್ತಾರೆ. ಓಕೆನಾ? ಇದರಲ್ಲಿ ಯಾರಿಗಾದ್ರೂ ಯಾವ್ದಾದ್ರು ಡೌಟ್ಸ್ ಇದ್ರೆ ಕೇಳಬಹುದು. ಏನಾದ್ರು ಡೌಟ್ಸ್ ಇದೆಯಾ? ಈ 40 ಪ್ರಶ್ನೆಗಳಲ್ಲಿ ಈ 40 ಅಂಕಕ್ಕೆ ಬರುವಂತ ಯಾವುದೇ ಪ್ರಶ್ನೆಯಲ್ಲಿ ಏನೇ ಡೌಟ್ ಇದ್ರೂ ಸಹ ಕೇಳಬಹುದು ಮಾಡಲ್ ಕ್ವೆಶ್ಚನ್ ಪೇಪರ್. ಈ ರೀತಿಯ ಮಾದರಿ ಉತ್ತರಗಳು, ಮಾದರಿ ಪ್ರಶ್ನೆ ಪತ್ರಿಕೆಗಳು ಬರುತ್ತವೆ. ಏನಾದ್ರು ಡೌಟ್ ಇದೆಯಾ? ಏನು ಡೌಟ್ ಇಲ್ಲ ಅಂದ್ರೆ ನೆಕ್ಸ್ಟ್ ಬರುವಂತಹ SA1 ಎಕ್ಸಾಮ್ ಅನ್ನ ನೀವೆಲ್ಲ ಚೆನ್ನಾಗಿ ಬರೀರಿ, ಚೆನ್ನಾಗಿ ಓದಿ, ಚೆನ್ನಾಗೆ ಬರೀರಿ ಅಂತ ಹೇಳ್ತಾ ಇಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದ.